ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಶಾರ್ಟ್ ಆ್ಯಪಲ್ಲಿ ಯಾವ ರೀತಿ ವಿಡಿಯೋನ ಎಡಿಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇನ್ಶಾರ್ಟ್ ಆ್ಯಪ್ನಲ್ಲಿ ನೀವು ವಿಡಿಯೋನ ಮಾಡಿದ ತಕ್ಷಣ ಆ ವಿಡಿಯೋದಲ್ಲಿ ಸೈಡಿಗೆ ಇನ್ಶಾರ್ಟ್ ಅಂತ ಬರುತ್ತೆ. ಅದು ಬರಬಾರ್ದು ಅಂದರೆ ಯಾವ ಒಂದು ಆಪ್ಷನ್ನ ನಾವು ಆಫ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಅದಕ್ಕೆ ಅಂತ ಅಮೌಂಟ್ ಪೇ ಮಾಡಿಬಿಟ್ಟು ಆ ಒಂದು ಹೆಸರನ್ನ ತೆಗೆಸಬೇಕು ಅಂತ ಹೇಳ್ತಾರೆ. ಆದರೆ ಈ ಒಂದು ಆಪ್ಷನ್ನ ಪ್ರೆಸ್ ಮಾಡಿದರೂ ಕೂಡ ಆ ಒಂದು ಇನ್ಶಾರ್ಟ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಮೆನ್ಷನ್ ಆಗೋದಿಲ್ಲ. ಆ ಒಂದು ಆಪ್ಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ನಾವು ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಬೇಕು. ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ಫಸ್ಟ್ ವಿಡಿಯೋನ ತೋರಿಸ್ಬಿಡ್ತೀನಿ ಯಾವ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಥರ ಫೋಟೋಸ್ ಬರುತ್ತೆ. ನೀವು ಒಂದು ವೇಳೆ ವೀಡಿಯೋಸ್ನ ಎಡಿಟಿಂಗ್ ಮಾಡಬೇಕಂದ್ರೆ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಫೋಟೋಸ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು, ಹಾಗಾಗಿ ಫೋಟೋಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟಿಂದ ನಿಮಗೆ ಯಾವ ಫೋಟೋ ಬೇಕಲ್ಲ, ಫಸ್ಟಿಂದ ಬೇಕಾಗಿರೋದನ್ನ ಫಸ್ಟ್ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೀವು ಇಲ್ಲಿಂದ ಕ್ಲಿಕ್ ಮಾಡ್ಕೋತಿದ್ರೆ ಉಲ್ಟಾ ಬರುತ್ತೆ. ಹಾಗಾಗಿಬಿಟ್ಟು ನಿಮಗೆ ಫಸ್ಟ್ ಇಮೇಜಸ್ ಯಾವ್ದು ಬೇಕೋ ಅದನ್ನು ನೀವು ಈ ಥರ ಕೌಂಟ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆರೋ ಮಾರ್ಕ್ ಇದೆ ಅಲ್ವಾ, ಸೊ ಇದನ್ನು ಪ್ರೆಸ್ ಮಾಡಿ. ಇವಾಗ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ. ಈ ಒಂದು ಕ್ಯಾನ್ವಾಸಲ್ಲಿ ಇವಾಗ ನೀವು ಈ ಒಂದು ವಿಡಿಯೋನ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀರಾ, ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತಾಯಿದ್ದೀರಾ, ಅಥವಾ ಯೂಟ್ಯೂಬಿಗೆ ಮಾಡ್ತಾಯಿದ್ದೀರಾ, ಇಲ್ಲಿ ಒಂದು ಸೈಜಸ್ ಕೊಟ್ಟಿರ್ತಾರೆ. ನೀವು ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಯೂಟ್ಯೂಬಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿಬಿಟ್ಟು ಈ ಒಂದು ಇದನ್ನು ಪ್ರೆಸ್ ಮಾಡಿದರೆ ಈ ಥರ ಬರುತ್ತೆ. ಶಾರ್ಟ್ ಮಾಡಿದರೆ ಈ ಥರ ಬರುತ್ತೆ. ನಾನು ಶಾರ್ಟ್ ಸಲುವಾಗಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆಡಿಯೋ. ಇಲ್ಲಿ ಆಡಿಯೋ ಇದೆ, ಇಲ್ಲಿ ಮ್ಯೂಸಿಕ್ ಇದೆ, ಎಫೆಕ್ಟ್ಸ್ ಇದೆ, ರೆಕಾರ್ಡ್ ಇದೆ. ಇಲ್ಲಿ ಮ್ಯೂಸಿಕ್ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವ ಮ್ಯೂಸಿಕ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅದನ್ನು ಯೂಸ್ ಮಾಡಬೇಕು ಅಂದರೆ ಈ ಒಂದು ಮ್ಯೂಸಿಕ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೈ ಮ್ಯೂಸಿಕ್ ಇದೆ. ಮೈ ಮ್ಯೂಸಿಕ್ ಅಂದರೆ ನಿಮ್ಮೊಂದು ಫೋನಲ್ಲಿ ಯಾವ ಸಾಂಗ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಬೇಕಂದ್ರೆ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ವಿಡಿಯೋ ಓಪನ್ ಮಾಡಿ ಅದರಲ್ಲಿರೋ ಸಾಂಗ್ಸ್ ಬೇಕಂದರೆ ನೋಡಿ, ಆ ಒಂದು ವಿಡಿಯೋದು ವೈಸು ಅಥವಾ ಸಾಂಗ್ನು ಕನೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಾಂದರೆ ಮ್ಯೂಸಿಕ್ ಯಾವುದಾದ್ರೂ ಬೇಕಂದರೆ ಈ ಒಂದು ಮ್ಯೂಸಿಕ್ನ ಚೂಸ್ ಮಾಡ್ಕೋಬೋದು. ಇಲ್ಲ ರೆಕಾರ್ಡ್, ನೀವೇ ಸ್ವಂತವಾಗಿ ವಾಯ್ಸ್ ಓವರ್ ಕೊಡ್ತೀರಾ ಅಂದರೆ ಈ ಥರ ಬರುತ್ತೆ. ಇಲ್ಲಿ ಪ್ರೆಸ್ ಮಾಡಿದರೆ 3, 2, 1 ಅಂತ ಸ್ಟಾರ್ಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವಾಗ ಇದೇನು ರೆಡ್ ಮಾರ್ಕ್ ಇದೆ ಅಲ್ವಾ, ಇವಾಗ ನಾನು ಮಾತಾಡಿರೋದು ಇಷ್ಟು ರೆಕಾರ್ಡ್ ಆಗಿರುತ್ತೆ. ಇವಾಗ ನಿಮ್ಗೆ ಇಲ್ಲಿಗೆ ಪಾಸ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಇದೆ, ಈ ರೈಟ್ ಮಾರ್ಕಿಗೆ ಕ್ಲಿಕ್ ಮಾಡಿ ನೋಡಿ, ಇಷ್ಟು ರೆಕಾರ್ಡ್ ಆಗಿದೆ. ಇವಾಗ ನಾನು ತೋರಿಸ್ತೀನಿ. ಸಾರಿ, ಇವಾಗ ಗೊತ್ತಾಯ್ತಲ್ವಾ. ಸೊ ಇದನ್ನು ನಮಗೆ ಬೇಡ, ನಮ್ಗೆ ಸರಿಯಾಗಿ ಬಂದಿಲ್ಲ, ಡಿಲೀಟ್ ಆಗಬೇಕು ಅಂದರೆ ಸೊ ಇದ್ರ ಮೇಲೆ ಸ್ವಲ್ಪ ಜಸ್ಟ್ ಈ ಥರ ಕ್ಲಿಕ್ ಮಾಡಿದರೆ ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಕ್ಕರ್. ನೀವೇನಾದ್ರು ಸ್ಟಿಕ್ಕರ್ ಯೂಸ್ ಮಾಡ್ತಿದ್ರೆ ನೋಡಿ, ಇಲ್ಲಿ ಸ್ಟಿಕ್ಕರ್ಸು ಟೆಕ್ಸ್ಟ್ ಏನಾದರೂ ಬರೀತಿದ್ರೆ ನೋಡಿ, ಇಲ್ಲಿ ಕಲರ್ಸ್ ಬೇಕಂದರೆ ಕಲರ್ಸ್ ಆಪ್ಷನ್ ನೋಡಿ. ಇಲ್ಲಿ ಹಾಗೆ ಟೆಕ್ಸ್ಟ್ ಒಳಗಡೆ ಕಲರ್ಸ್ ಆಗಿರ್ಬೋದು ನೋಡಿ. ಇಲ್ಲಿ ವೆರೈಟಿ ಆಫ್ ಸ್ಪೆಲ್ಲಿಂಗ್ಸ್ ಇದೆ. ಸೊ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇದು ಬೇಡ ನಮಗೆ ಟೆಕ್ಸ್ಟ್, ಇವಾಗ 2 ಇದೆ ಅಲ್ವಾ, ಸೊ ಒಂದು ಬೇಡ ಅಂದರೆ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇದನ್ನು ಡಿಲೀಟ್ ಮಾಡಿದ್ರೆ ಡಿಲೀಟ್ ಹೋಗಿಬಿಡುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ಎಫೆಕ್ಟು, ಫಿಲ್ಟರು. ನಿಮ್ಗೆ ಏನಾದರೂ ಇಮೇಜಸ್ ಫಿಲ್ಟರ್ ಬೇಕಂದರೆ ಫಿಲ್ಟರ್ ಹಾಕೋಬೋದು. ನೆಕ್ಸ್ಟ್ ಡ್ಯೂರೇಷನ್, ನಿಮಗೆ ಟೈಮಿಂಗ್ ಸ್ಪೀಡ್ ಬೇಕಂದರೆ ಸ್ಪೀಡು, ಸ್ಲೋ ಬೇಕಂದರೆ ಸ್ಲೋ, ಈ ಥರ ನೀವು ಇಟ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಅಂತ ಇದೆ ಅಲ್ವಾ, ಸೊ ಇದು ಮೇನ್ ಆಗಿರುತ್ತೆ. ಯಾಕೆ ಅಂದರೆ ಇವಾಗ ನೀವು ಒಂದು ವಿಡಿಯೋನ ಇವಾಗ ನೋಡಿ, ನೀವು ಈ ಒಂದು ಇಮೇಜಸ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ಎಷ್ಟು ಅಂದರೆ 5 ಸೆಕೆಂಡ್ಸ್ ಇದೆ. ಸೊ ಇದನ್ನು ನಾವು ಕಡಿಮೆ ಮಾಡಬೇಕು. ಇಲ್ಲಿ ಆರೋ ಮಾರ್ಕ್ ಇದೆ ಅಲ್ವಾ, ಸೊ ಇದನ್ನು ಎಷ್ಟು ಅಂದರೆ ಕಡಿಮೆ ಆಗುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಈ ಒಂದು ಆರೋ ಮಾರ್ಕ್ ಹಿಡಿದು ಇದು ಮಾಡಿದ್ರೆ ದೊಡ್ಡದಾಗಿಬಿಡುತ್ತೆ. ನೆಕ್ಸ್ಟು ಡಿಲೀಟು. ನಿಮಗೆ ಈ ಒಂದು ಪೋರ್ಷನ್, ಈ ಒಂದು ಇಮೇಜಸ್ ಬೇಡ ಅಂದರೆ ಇಲ್ಲಿ ನೀವು ಪ್ರೆಸ್ ಮಾಡಿದ ಮೇಲೆ ಸ್ಪ್ಲಿಟ್ ಮೇಲೆ ಪ್ರೆಸ್ ಮಾಡಿ ಈ ಥರ ಆರೋ ಮಾರ್ಕ್ ಬರುತ್ತೆ. ಇವಾಗ ಡಿಲೀಟ್ ಅಂತ ಹೊಡೆದ್ರೆ ಡಿಲೀಟ್ ಆಗಿಬಿಡುತ್ತೆ. ಇವಾಗ ಮತ್ತೆ ನೀವು ಆ ಒಂದು ಇಮೇಜಸ್ನ ಆ್ಯಡ್ ಮಾಡಬೇಕು ಅಂದರೆ ನೆಕ್ಸ್ಟ್ ನೀವು ಇಲ್ಲಿ ಪ್ರೆಸ್ ಮಾಡಿ, ಬಂತು, ಗೊತ್ತಾಯ್ತಾ. ಇವಾಗ ವಾಲ್ಯೂಮ್, ಇವಾಗ ನೀವು ವಾಯ್ಸ್ ಓವರ್ ಕೊಟ್ಟಿರ್ತೀರಲ್ಲ, ವಾಲ್ಯೂಮ್ ಹೆಚ್ಚು ಕಡಿಮೆ ನಿಮ್ಗೆ ಏನಾದ್ರು ಬೇಕಂದರೆ ಈ ಒಂದು ಇದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಪೀಡು, ಬ್ಯಾಕ್ಗ್ರೌಂಡ್ ಇದೆ. ಹಾಗೆ ನೀವೇನಾದರೂ ಕ್ರಾಪ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಕ್ರಾಪ್ ಇದೆ. ಸೊ ಈ ಥರ ಅನೇಕ, ಇಲ್ಲಿ ನೋಡಿ ವಾಯ್ಸ್ ಎಫೆಕ್ಟ್ ಇದೆ. ನೀವು ವಾಯ್ಸ್ ಕೊಡ್ತೀರಲ್ವಾ, ಆ ಒಂದು ವಾಯ್ಸ್ ಎಫೆಕ್ಟ್ ಸೌಂಡನ್ನ ನೀವು ವೇರಿಯೇಷನ್ ಮಾಡ್ಕೋಬೋದು.
ಈ ಥರ ಇವಾಗ ರೊಟೇಟ್ ಮಾಡಬೇಕಂದ್ರೆ ರೊಟೇಟ್ ಮಾಡ್ಬೋದು. ಈ ಥರ ಹಲವಾರು ಆಪ್ಷನ್ಸ್ ಇದೆ. ನೀವು ವಿಡಿಯೋ ಎಡಿಟಿಂಗ್ ಮಾಡ್ತಾ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೇಯ್ನಾಗಿ ಒಂದು ವಿಡಿಯೋ ಇನ್ಶಾರ್ಟ್ ಆ್ಯಪಲ್ಲಿ ಇನ್ಶಾರ್ಟ್ ಅಂತ ಇಲ್ಲಿ ಬಂದಿದೆ ನೋಡಿ. ಇವಾಗ ಇಲ್ಲಿ ಇನ್ಶಾರ್ಟ್ ಅಂತ ಬಂದಿದೆ ಅಲ್ವಾ. ಸೊ ಈ ಒಂದು ಇನ್ಶಾರ್ಟ್ ಬರಬಾರ್ದು ಅಂದರೆ ಕೆಲವೊಬ್ರು ಹೇಳ್ತಾರೆ ನೀವು ಅಮೌಂಟ್ ಪೇ ಮಾಡಿದರೆ ಇನ್ಶಾರ್ಟ್ ಅಂತ ಬರೋದಿಲ್ಲ, ಅದನ್ನು ತೆಗೆದುಬಿಡ್ತೀವಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿನೇ ಒಂದು ಆಪ್ಷನ್ ಇದೆ, ಇಲ್ಲಿ ಇನ್ಶಾರ್ಟ್ ಇದೆಯಲ್ಲ, ಇಲ್ಲಿ ನೋಡಿ ಇಂಟು ಮಾರ್ಕ್ ಇದೆ. ಸೊ ಈ ಒಂದು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ರಿಮೂವ್ ವಾಟರ್ ಮಾರ್ಕ್ ಆ್ಯಂಡ್ ಆ್ಯಡ್ಸ್ ಅಂತ ಇದೆ, ಇನ್ಶಾರ್ಟ್ ಪ್ರೂವ್ ಅಂತ ಇದೆ, access to all pay transaction effects sticks and more, no ಇನ್ಶಾರ್ಟ್ ಲೋಗೋ, ನೋ ಆ್ಯಡ್ಸ್. ಇವಾಗ ಇನ್ಶಾರ್ಟ್ ಲೋಗೋ ಬರ್ತಾ ಇದೆ ಅಲ್ವಾ. ಸೊ ಅದನ್ನು ರಿಮೂವ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಫ್ರೀ ರಿಮೂವ್ ಅಂತ ಇದೆ. ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಇನ್ಶಾರ್ಟ್ ಅಂತ ಲೋಗೋ ಕಾಣಿಸ್ತಾ ಇಲ್ಲ. ಇವಾಗ ಆ ಒಂದು ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಟು ಅಂತ ಏರೋ ಮಾರ್ಕ್ ಬರುತ್ತೆ. ಆ ಒಂದು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ರಿಮೂವ್ ಆಗಿಬಿಡುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಹಾಗೆ ಇರೋದಿಲ್ಲ. ನೀವು ಕೂಡ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ಇನ್ಶಾರ್ಟ್ ಅಂತ ಹೋಯಿತು. ಇವಾಗ ನೆಕ್ಸ್ಟ್ ನೀವು ಇದನ್ನು ಸೇವ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಅಂತ ಇದೆ. ಸೊ ಈ ಒಂದು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆಗ್ತಾಯಿದೆ. ಸೊ ನೋಡಿ 100% ಇವಾಗ ಎಂಜಾಯ್ ಯೂಸಿಂಗ್ ಇನ್ಶಾರ್ಟ್ ಎಸ್. ಇವಾಗ ಸೇವ್ಡ್ ಅಂತ ಇದೆಯಲ್ವಾ. ಸೊ ನಿಮ್ಮ ಒಂದು ಗ್ಯಾಲರಿಗೆ ಹೋಗಿ ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಒಂದು ಇನ್ಶಾರ್ಟ್ ಲೋಗೋನ ತೆಗಿಬೇಕು ಅಂದರೆ ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.